ಡ್ರೈವರ ಆಕಿ ನನ್ನ ಲವ್ವರ ನಾ ಡ್ರೈವರ ಆಕಿ ನನ್ನ ಲವ್ವರ ಆಗ್ಯಾಳ ಎರಡು ಸಲ ಹೇಳಿಲ್ಲ ಈ ಮನೆಯಾಗ ಹಾಡಬಾರ್ದು ಅಂತ ಹೇಳಿ. ಕೆಂಪು ನಂದಲ್ಲಪ್ಪ, ಮತ್ತೆ ಯಾರು ನಾಮ್ದನ ಆ ಕಬ್ಬಿನ ಫ್ಯಾಕ್ಟ್ರಿ ಅವ್ರದ್ದು. ಯಾಕಲೆ ಈ ಕಡೆ 16 ಸ್ಪೀಕರ್ ಹಾಸ್ಕೊಂಡು ಹೊಂಟಿರ್ತಾರ. ಆ ಸೌಂಡ್ ನನ್ನ ಕಿವಿಗೆ ಬಿತ್ತು. ನಮ್ಮ ಅವು ನಾಳೆ ನನ್ನ ಬಾಯಿ ಸುಮ್ ಕುಂದ್ರಲ್ಲ. ಸುರ್ನ ಕಲಿವಾಗ ಸಾಲಿ ಬೆಟ್ಟಾದ್ಲು ಬಾಲಿ ಕಡಿಸಿದ್ಲು ತಾಲಿ ನನ್ನ ಪಾಕೀಟ ತಡ್ರಿ ಅವ್ ಮಾಡು ರಾಡ್ಯಾಗೆಲ್ಲ ತಿರುವಾಡನ್ ಟ್ಯಾಕ್ಟ್ರಿ ನಮ್ಮ ಮನ್ಯಾಗ ತಿರುವಾಡಬಾರ್ದನು. ಮಗ ನಾನು ಅನ್ನ ಒಯ್ದು ಗಟ್ರನಾಗ ತಿರುವಾಡಿ ಬಾ ನಿಂದಿರ್ಲಿ. ಎಲ್ಲಿಗೆ ಹೋಗಂದಿದ್ನಿ? ಎಲ್ಲಿಗೂ ಅಂತ ಹೇಳಿದ್ರಿ? ಎಲ್ಲಿ ಕಳಿಸಿದ್ನಿ ನೀನು? ಎಲ್ಲಿ ಕಳಿಸಿದ್ರಿ? ಲೇ ನೆನಪು ಮಾಡ್ಕೊಂಡು ಹೇಳಿ. ನೆನಪು ಮಾಡ್ಕೊಂಡು ಹೇಳ್ರಿ. ಅಲ್ಲೇ ಕಳಿಸ್ತಾವ ನಾನು ನೆನಪು ಮಾಡ್ಕೊಂಡು ಹೋಗ್ಬೇಕಾ? ಅದ ಮತ್ತ ನನಗೆ ಹೇಳ್ರಿ, ನೀವು ಎಲ್ಲಿ ಕಳಿಸಿದ್ರಿ ನೆನಪು ಮಾಡ್ಕೊಂಡು ಹೇಳ್ರಿ. ಬಸ್ ಸ್ಟ್ಯಾಂಡ್ಗೆ ಹೋಗಂದಿದ್ನಿಲ್ಲ? ಹೋಗಿದ್ನಲ್ರಿ ಬಸ್ ಸ್ಟ್ಯಾಂಡ್ಗೆ. ಕಸ ಗಿಸ ಹೊಡೆದು ಸ್ವಚ್ಛ ಮಾಡಿ ಇಟ್ಟಿದ್ರು. ಹಿಂಗ ಮೇಂಟೈನ್ ಮಾಡ್ರಿಪ್ಪ, ಕರೋನಾ ಬರಲ್ಲ ಅಂತ ಒಂದು ಚಾದಾಗ 18 ಮಂದಿ ಕುಡಿಸಿ ಬಂದ್ಬಿಟ್ಟೆ. ಹೆಣ್ಮಗಳು ಕುಡಿಸಿದ್ಲಲ್ಲ ಈಗ. ಹೌದಾ? ಬೀಗರು ಬರ್ತಾರೆ ಕರ್ಕೊಂಬ ಅಂದಿದ್ನಿ. ಬೀಗರು ಬರ್ತಾರಂತ ಹೋಗಿದ್ನಿ. ನಮ್ಮ ಮಾಯಿ ಬರ್ತಾಳಂತ ಹೋಗಿದ್ನೇನ್ರಿ. ಹೋದ್ನೇನು ಬೆಳಗ್ಗೆ ಸಂಜೆ ಮಟ್ಟ ಕುಂತೆ. ಗಂಡು ಬಸ್ ಬಂತು, ಹೆಣ್ಣು ಬಸ್ ಬಂತು, ಬಚ್ಚ ಮೋಟ್ರ್ ಬಂತು. ಬೀಗರು ಎದ್ರೆಗೂ ಬರಲಿಲ್ಲ. ಏನು ವಿಚಿತ್ರ ನನ್ನ ಮಗ ಅದಿಲ್ಲ. ಇದು ಯಾವ್ದೇ ಗಂಡು ಬಸ್ಸು ಹೆಣ್ಣು ಬಸ್ಸು? ಗಂಡು ಬಸ್ ಅಂದ್ರೆ ಗೊತ್ತಿಲ್ರಿ? ಗಂಡು ಬಸ್ ಅಂದ್ರೆ ನಮ್ಮ ಕರ್ನಾಟಕ KSRTC ಬಸ್ಸು. ಅದಕ್ಕೆ ಮ್ಯಾಗ ಬುಡುಕ್ ಆಗ್ಲು ಮಗ್ಲು ಎಲ್ಲಾರು ತುಂಬ್ರಿ ಡುಬುಕ್ ಡುಬುಕ್ ಡುಬುಕ್. ಕೆಲವೊಂದು ಬಸ್ ಹಿಂಗೆ ಹೋಗಿರ್ತಾವ್ರಿ ಅವ್ರು. ಮತ್ತೆ ಹೆಣ್ಣು ಬಸ್ ಅದು ಗಂಡು ಬಸ್ ಅನ್ನೋಕೇನು ಉಳಿದಿಲ್ಲಪ್ಪ. ಮೊದ್ಲು ಇವು ಗಂಡು ಮಕ್ಳು ಹೆಣ್ಮಕ್ಳಿಗೆ ಸೀಟ್ ಬಿಟ್ಕೊಳಂಗಿಲ್ಲ ಅಂತೇಳಿ ಹೋದ ಸರ್ಕಾರದವ್ರು ಸ್ತ್ರೀಯರಿಗೆ ಮಾತ್ರ ಅಂತ 10 ಸೀಟ್ ಫಿಕ್ಸ್ ಇಟ್ಟಿದ್ರು. ಹೌದು. ಇವ್ರ ಮನೆ ಗೌರ್ಮೆಂಟ್ನವ್ರು ಬಂದು ಅವ್ನ ಓಟಕ್ಕೆ ತೊಗಿಸ್ಬಿಟ್ಟಾರ. ಉಲ್ಟಾ ಬರ್ಸ್ಯಾರ ಅವರು. ಗಂಡಸರಿಗೆ ಮಾತ್ರ ಅಂತ 1 ಸೀಟ್ ಉಳಿಸ್ಯಾರ ಅವರು. ಅದು ಕಂಡಕ್ಟರ್ ಅಂದು ಯಾವ್ದಾರ ಮುದುಕಿ ಕುಂತಿರ್ಲಿಲ್ಲ ಅಂದ್ರೆ ಸೀಟ್ ಅವನಿಗೆ. ಮುದುಕಿ ಕುಂತಿತ್ತಂದ್ರೆ ಎಬಸೋದು ಏನು ಇರಲ್ಲ. ಅಜ್ಜಿ ಅಲ್ಲೇನು ಕುಂದಿರ್ತಿಲ್ಲ ರಾಡ ನೀ ಕುಂದ್ರವನ ಅಲ್ಲೇ ಕುಂದಿರ್ತೀನಿ ನೀ ಕುಂದ್ರೆ. ನಂದು ಇನ್ನೊಂದು ಕ್ವಶನ್ ಏನು, ಈ ಹೆಣ್ಣು ಅಬಲೆ ಅಂತಾರ ಅದೇ ಹೆಂಗೆ? ಅಷ್ಟು ತಿಳಿಲಿಲ್ಲ ಅಲ್ಲೇ. ಇಲ್ರಿ, ನಾ ರಾತ್ರಿ ಶಾಲೆಗೆ ಹೋಗ್ಲಿಲ್ಲ, ಹಿಂಗಾಗಿ ಹಿಂದೆ ಉಳಿದು ಬಿಟ್ನೆ. ಹೆಣ್ಣು ಅಬಲೆ. ಅಬಲೆ ಇದ್ದದಕ್ಕೆ ಹೆಣ್ಣು. ನಾನು ಸಂಸ್ಕೃತದ ಕೇಳಿದ್ನೇನೆ. ನಂದ ಕಾಪಿ ವಿತ್ ಪೇಸ್ಟ್ ಮಾಡಿಟ್ಟ. ಹಂಗಲ್ರಿ ನೋಡ್ರಿ, ನಾವು ಗಂಡು ಮಕ್ಕಳು ಹುಡ್ದಾಗಿಂದ ಬಸ್ ಹತ್ತಕತ್ತೀವಿ ಇಳ್ಯಾಕತ್ತೀವಿ. ಒಂದು ದಿವಸ ಆ ಬಸ್ಸಿನ ಬಾಗಲ ಮುರಿದ್ವೇನ್ರಿ ನಾವು. ಇವು ಹೆಣ್ಮಕ್ಳಿಗೆ ಏನು ಫ್ರೀ ಅಂದ್ ಕೈ ಬಿಟ್ರು. ಓಪನಿಂಗ್ ದಿವಸ 6667 ಬಸ್ಸಿನ ಬಾಗಲ ಮುರಿದಿದ್ರಂತ್ರಿ ಇವರು. ಅವ ಡಿಪೋದಾಗ ವೆಲ್ಡಿಂಗ್ ಮಾಡೋ ಹೊಯ್ಕೊಂತ ಹೋದ್ನಂತ 200 ಜೋಡ್ಸವಂತ. ಮತ್ತು ಅವು ಕಂಡಕ್ಟರ್ಗಳು ಬಾಗಲಾಗ 600 ಬಾಗಲ ಹಿಡ್ಕೊಂಡ್ ಬರೋರಂತ. ಆಮೇಲೆ ಕಂಡಕ್ಟರ್ ಅಂದ್ಕೊಳ್ಳಿ ನೆನಪಾತು. ನೀ ಯಾವ್ದಾರು ಉದ್ಯೋಗ ಮಾಡು, ಈ ಕಂಡಕ್ಟರ್ದ ಉದ್ಯೋಗ 7 ಜನ್ಮಕ್ಕೂ ಮಾಡಬೇಡ. ಮೊನ್ನೆ ಹಂಗೆ ಕೇಳಿದೆ, ಮಗಲ್ ಮನಿ ಶಾಂತವ ಆಕಿ ಗಂಡ ಕಂಡಕ್ಟರ್ ಅಲ್ಲ. ಹಿಂಗ ಹೋಗ್ಬೇಕಾರೆ ಹಿಂಗೆ ಹಣಿಕೆ ಹಾಕ್ದೆ. ಅವ್ನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಆರ್ತಿ ಎತ್ತಿ ಕೊಳ್ಳಾಗ ಲಿಂಬೆಣ್ಣು ಸೊಂಟದಾಗ ಅದೇನೋ ಇಟ್ಟು ಚೀಟಿ ಕೈ ಕರಿ ದಾರ ಎಲ್ಲ ಕಟ್ಟಾತೀವಿ. ಸೇಮ್ ಟು ಯು, ನಂದು ಸೇಮ್ ಕ್ವಶನ್ನು. ಯಾಕೆ ಬೇ ಹಿಂಗೆ ಯಾಕೆ ಅವನು ಯುದ್ಧಕ್ಕೆ ಹೊಂಟಾನೆ, ನೀನು ಹಣ ಎತ್ತಿ ಟಿಕೆಟ್ ಹರಿಯಕ್ಕೆ ಹೊಂಟಾನ ಅಂದೆ. ಚಂದ ಹೇಳಿದ್ಲಕ್ಕಿ, ರಾಡೆ ಯುದ್ಧಕ್ಕೆ ಹೋದವ್ರು ವಾಪಸ್ ಬರ್ತಾರಲ್ಲ, ಟಿಕೆಟ್ ಹರಿಯಕ್ಕೆ ಹೋದವ್ರು ವಾಪಸ್ಸ ಬರವಲ್ರಾಗ್ಯಾರ ಅಂತ. ಅದು ಮೊನ್ನೆ ಏನಾಗೈತ್ರಿ, ಅವನು ಧರ್ಮಸ್ಥಳ ಟ್ರಿಪ್ ಇತ್ತಂತ್ರಿ. ಆಕ್ಟಿವ್ ಅದಿಲ್ಲ ಅಂತ ಚೆಕ್ ಮಾಡಿದ್ನಿ ಪಾಪ. ನಾನು ಹೇಳ್ಕೊಟ್ಟಿದ್ದು ಅಷ್ಟು ಮರ್ತಿದ್ರ ನೀನು, ಅದಕ್ಕೆ ಚೆಕ್ ಮಾಡ್ತಿರ್ತೀನಿ ಅವಾಗ ನಾ ಬೇರೆ ಮಾತಾಡಿ. ಹಿಂಗೆ ಎಚ್ಚರ ನನ್ನ ಜೊತೆ ಅಷ್ಟ. ಟ್ರಿಪ್ ಇತ್ತಂತ ಹೋಗ್ಬೇಕಾದ್ರೆ ಈ ಆಧಾರ್ ಕಾರ್ಡ್ ವಿಷಯದಾಗ ಒಂದು 4 ಮಂದಿ ಹೆಣ್ಮಕ್ಳ ಜೊತೆ ಕಿರಿಕ್ ತಕ್ಕೊಂಡನ್ರಿ. ಅವು 4 ಮಂದಿ ಮಾತಾಡಿ ಅವನೇನಿಲ್ಲ ಎತ್ತಾರ್ರಿ, ಸೀದಾ ಮಂಜುನಾಥನ ಸನ್ನಿಧಿ ಮುಂದೆ ಇಳಿಸ್ಯಾರಂತ ಅವನು. ಇದು ಗಂಡ ಬಸ್ಸಿನ ಹೆಣೆ ಬರ. ಇನ್ನು ಹೆಣ್ಣ ಬಸ್ ಅಂದ್ರೆ ಇರ್ತಾವಲ್ರಿ, ರಾತ್ರಿ 10:00 ಬಿಡು. ವಿದ್ಯಾಶ್ರೀ, ವಾಣಿಶ್ರೀ, SRS ಹೇಳಲಿ. ಅವ್ ನುಲ್ಲಿಯಂಗ ಇರ್ತಾವ್ರಿ. ಮಿಣಕ್ ಲೈಟ್ ಹಚ್ಚಿರ್ತಾರ, ನೋಡಿದ್ರೆ ಹತ್ತಬೇಕು ಹಂಗಿರ್ತಾವ ಅವು. 3 ತಾಸಿಗೆ 6 ಪಿಕ್ಚರ್. ಇದೇನ್ಲಿ 3 ತಾಸಿಗೆ 6 ಪಿಕ್ಚರ್? ಅವ ಡ್ರೈವರ್ ತೋರಿಸ್ತಾನ್ರಿ. ಈಗ ನೋಡ್ರಿ, ಮೊದ್ಲು ನಮ್ಮ ಅಪ್ಪರ ಕಾಲದಾಗ ಹೆಂಗಿತ್ತು, VCR ಇತ್ತು, 1 ಕ್ಯಾಸೆಟ್ನಾಗ 1 ಪಿಕ್ಚರ್ ಕುಂದಿರ್ತಿತ್ತು. ಈಗ DVD ವ್ಯವಹಾರ, 1 DVD-ಯಾಗ 40 ಪಿಕ್ಚರ್ ತುರ್ಕಿರ್ತಾನ. ಒಳ್ಳ ಮುಳ್ಳ ಏನು ಚೇಂಜ್ ಮಾಡೋದು ಅಂತಂದು ಅವ ಡ್ರೈವರ್ ಹಳ್ಳಿ ಮ್ಯಾಗ ಹೋಗ್ಬೇಕಾದ್ರೆ ಯಾವ್ದಾದ್ರು ಹಂಸ ಜಿಗ್ಸಿದಂತ ತಿಳ್ಕೊರಿ, ಬಸ್ಸಿನ ಜೊತೆ CD ಪ್ಲೇಯರು ಎದ್ದು ಕುಂದಿರ್ತೈತಿ. ಅದು ಹತ್ತಿದ ಪಿಕ್ಚರ್ ಹಾಕೈತಿ, ಮುಂದಿನ ಪಿಕ್ಚರ್ ಚಾಲು ಹಾಕೈತಿ. ಮತ್ತೆ ಮುಂದಿನ ಮತ್ತೊಂದು ಹಂಸ ಜಿಗ್ಸಿದಂತ ತಿಳ್ಕೊರಿ, ಮತ್ತೆ CD ಎದ್ದು ಕುಂದಿರ್ತೈತಿ. ಹತ್ತಿದ ಪಿಕ್ಚರ್ ಹಾಕೈತಿ, ಮುಂದಿನ ಪಿಕ್ಚರ್ ಚಾಲು ಹಾಕೈತಿ.
ನಾವು ಬೆಂಗಳೂರು ಮುಟ್ಟಿ ಆನಂದರಾವ್ ಸರ್ಕಲ್ಗೆ ಏನು ಇಳಿತೀವಲ್ರಿ ಕನ್ಫ್ಯೂಸ್ ಆಗ್ಬಿಡ್ಬೇಕು ನಾವು. KGFನಾಗ ಶೇರ್ ಖಾನ್ ಯಾಕೆ ಬಂದ? ಇದು ಚೆಲುವಿನ ಚಿತ್ರರೊಳಗೆ ಕಟ್ಟಪ್ಪ ಯಾಕೆ ಬಂದ? ಬಸ್ ಇಳಿದು ಕೂಡಲೇ ನಮ್ಮ ನಡೆ ಬಾರ್ ಕಡೆ ಅಂತ ಹೋಗ್ಬೇಕು, ಹಂಗೆ ಮಾಡಿ ಕೈ ಬಿಟ್ಟು ಬಿಡ್ತಾನ. ಓ ಹಿಂಗ. ಇದು ಹೆಣ್ಣು ಬಸ್ ರೀ. ಮತ್ತಿನ್ನ ಮಕ್ಕಳ ಬಸ್ ಅಂದ್ರೆ ಟಮ್ ನೀ ಎಮ್ಮಗೆ ಕೈ ಮಾಡಿ ಉಳಿಬೋದು, ಟಮ್ನವ್ರಿಗೆ ಕೈ ಮಾಡಿ ಉಳಿಯೋಕೆ ಚಾನ್ಸೇ ಇಲ್ಲ. ನೀ ಏನಾರು ಕೈ ಮಾಡಿ ಬ್ಯಾಗ್ ಮರ್ತು ಬಂದಿನ ತಣಿ ಅಂತ ಬೆಡ್ರೂಮಿಗೆ ಹೋದೆ ಅಂದ್ರೆ ಅಲ್ಲೇ ಬಂದಿರ್ತಾರ ಅವ್ರು, ಹತ್ತು ಸಟ್ನ ಹತ್ತು ಅಂತಂದು. ಓ ಹಂಗ. ಬೀಗ್ರ ಎದ್ರಾಗೂ ಬರ್ಲಿಲ್ಲ ರೀ. ಒಟ್ಟ ಬೀಗರು ಬರ್ಲಿಲ್ಲ. ನೀವು ಹೊಳಿ ಬಂದು ಬಿಟ್ಟು ಮತ್ತೆ ಉದ್ಯೋಗೇನು ಅದಕ್ಕೇನೈತಪ್ಪ, ಒಳಗಡೆ ಹೋಗು. ಅವರು ಚಿತ್ರಾನ್ನ ಮಾಡ್ಯಾರ, ನೀ ಬೊಬ್ಬರುವಾನ ತಿನ್ನು ಹೋಗು. ಇಸ್ ಇಟ್ ರಿಲಿ? ಲಾಕ್ಡೌನ್ನಾಗ ಯಾವ ಮೂಲೆಗೆ ಸಿಕ್ಕೊಂಡಿದ್ದೀವ ಮಾಲಕ್ಕ? ಎಲ್ಲರಿಗೂ ನಿನ್ನಂತ ಮಾಲಕ್ಕ ಸಿಗಬಾರ್ದ? ನಮ್ಮ ಮಾಲಕ್ ಆರಾಮದಾನೇನಂತ ಕೇಳಕ್ ಫೋನ್ ಹಚ್ಚಿದ್ರು ಅವ್ರವ್ರು ಉಳಿದಿದ್ದು ಪಗಾರ ಕೇಳಕ್ ಹಚ್ಚನ ಮಾಲಕ್ ಸತಾನ ಅಂತೇಳಿ ಹೆಂಡ್ರ ಕೈಯ ಫೋನ್ ಕೊಡವ ಜೋರಿ. ನಿನ್ನ ತಾಯಿ ಹೊಟ್ಟಿ ತಣ್ಣಗಿರ್ಲ ರಜಾ ಎಲ್ಲ ಹೊಂಟಿಲಿ ತಿನ್ನಂದಲ್ಲ ಎಲೆ ತಿಂತಾರ. ಹೋಮಗನ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗು. ಬೆಂಕಿ ಎತ್ ನೋಡು. ಯಾಕೆ ನಿನ್ನ ತಾಯಿ ಹೊಟ್ಟಿಗೆ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗು. ಬೀಗರು ಬರೋ ಮಟ್ಟ ಕಾಯ್ಕೊಂತ ನಿಂತ್ರಿ, ಬೀಗರು ಕರ್ಕೊಂಡ ಬರ್ಬೇಕು. ನೀ ಎಷ್ಟು ಗಂಟೆ ಬರ್ತೀನಿ ಅಂತಿದ್ರು ಅವ್ರು? ಈಗ ಬರೋ ವೇಳೆ ಆತಲಿ, ಈಗ ಬರ್ತಾರ ಅವರು. ಈಗ ಬರ್ತಾರ? ಮಾಲಕ್ಕ ಏನಂತ ಮಾಡ್ಬೇಕಂತಿದ್ದೀನಿ ನಾನು. ಯಾಕೆ ಸಾಯಂಕಾಲ 6ಕ್ಕೆ ಬರೋರಿಗೆ ನನಗೆ ಬೆಳಿಗ್ಗೆ 6ಕ್ಕೆ ಕಳಿಸಿ. ನಿನಗೆ AM PM ಗೊತ್ತೇ ಇಲ್ಲ ಏನು? ಒಟ್ಟ 6ಕ್ಕೆ ಬರ್ತೀನಿ ಅಂತಿದ್ರೆ ಅವ್ನು 7:30 ಆದ್ರೂ ಬಂದಿಲ್ಲ ಅಂದ್ರೆ ಮೋಸ್ಟ್ಲಿ ಹಿಂಗಾಗೈತೆ ನೋಡ್ರಿ. ಹೆಂಗದ? ನಿಮ್ಮ ಬೀಗ್ರು ಬರೋ ಬಸ್ ಆಕ್ಸಿಡೆಂಟ್ ಆಗಿ ನಿಮ್ಮ ಬೀಗ್ರು ಸತ್ತಾರೇನು ನೋಡ್ರಿ. ಅದೇನಾಗೈತಿ, ಸೀಟ್ ಇರಂಗಿಲ್ಲ. ಮೊದ್ಲ ನಿಮ್ಮ ಮಾವ ಹಿಂಗೆ ತೂರ್ಯಾಡಿ ಹೋಗಿ ಹಿಂಗೆ ಬಸ್ಸಿನ ಡ್ರೈವರ್ ಹಿಂಗೆ ನಿಂತಿರ್ಬೇಕ. ಮೊದ್ಲ ಕಬ್ಬಿನ ಲಾರಿ ಟ್ಯಾಕ್ಟರ್ ಬಾಬಾ ಹಿಂಗೆ ತುಂಬ್ಕೊಂಬರ್ತಿರ್ತಾರ. ನಿಮ್ಮ ಮಾವಿಗೆ ಎಲ್ಲೆಲ್ಲಿ ಕಬ್ಬು ಸಿಕ್ಕೊಂಡಾವೋ ಏನು ಸುದ್ದಿ. ಹಂಗ ತೆಗಿಬೇಡ್ರಿ, ಜ್ಯೂಸ್ ಹಾಕೈತಿ, ಹಿಂಡಿ ತೆಗಿರಿ ಅವ್ರನ್ನ. ಇವತ್ತ ಬರಾಕತ್ತಾರ, ಸಾಯಿ ಹೊಡಿಯಾಕತ್ತಿ ಅಲ್ಲಿ ಅವ್ರನ್ನ. ಬಂದ್ರೆ ಯಾರಿಗಾರ ಕೇಳ್ತಾರ, ತಂದು ಬಿಟ್ಟು ಹೋಗ್ತಾರ. ಈಗ ನಾ ಹುಡುಕ್ಯಾಡ್ಕೊಂತ ಬರಲಿಲ್ಲ. ನಿಮ್ಮದ ಬೇರೆ ಅವ್ರದ ಬೇರೆ. ಅವರು ನಮ್ಮ ಬೀಗರದಾರ, ಅವರು ಸಾಮಾನು ತಂದಿರ್ತಾರ. ಅವ್ರ ಸಾಮಾನು ಹಿಡ್ಕೊಂಡು ನೀ ಕರ್ಕೊಂಬಂದಿ ಅಂದ್ರೆ ಅವ್ರಿಗೆ ನಮಗ ಮರ್ಯಾದೆ ಕೊಟ್ಟಂಗ ಮಗನ. ಐ ನಿಮ್ ಬೀಗರು ಸಾಮಾನುಗಳು ಅದಾವ್ರಿ? ಇಲ್ಲ ಅಲ್ಲೇ ಬ್ಯಾಗು ಸೂಟ್ಕೇಸು. ನಾನು ಅದ ಕೇಸ್ ಅಂದಿ. ನಾ ಯಾಕೆ ಕೇಸ್ ಅಂದಿ? ಎದಿ ನೋಡ. ಓಹೋ, ನಿಮ್ ಬೀಗರು ಹೊಸದಾಗಿ ನಿಮ್ಮ ಮನೆಗೆ ಬರ್ಬೇಕಾದ್ರ ನಾ ಬಟ್ಟೆ ಮಟ್ಟ ಹೋಗಿ ಅವ್ರ ಸಾಮಾನು ನಾ ನನ್ನ ಕೈ ಹಿಡ್ಕೊಂಬಂದ್ರ ನಿಮ್ ಬೀಗ್ರಿ ನಾ ಮರ್ಯಾದೆ ಕೊಟ್ಟಂಗ. ಸಣ್ಣ 12:30 ಪೋಣೆ 1 ಮಟ್ಟ ಇರ್ತೀನಿ. ಏನೇನು ಹಿಡಿಸ್ಬೇಕಂತ ಐತ್ ನೋಡು, ಎಲ್ಲ ಹಿಡಿಸ್ ಕೈ ಬಿಟ್ಟು ಬಿಡ್ರಿ. ಒಂದು ಪಗಾರನಾಗ ಎಷ್ಟು ದುಡಿಸ್ಕೊಂತಿರೋ ನೀವು. ಚಾ ಕುಡಿತೀನಿ, ಗಂಟು ಒಣಗೈತಿ. ಅಕ್ಕಿ ಬರೀ ಹೇಳಕತ್ತಾಳ, ತರ್ಸೋ ಒಳ್ಳಕ್ಕಿ. ಅಲ್ಲಿ ಹೋಗಲ್ಲ ಬಸ್ ಸ್ಟ್ಯಾಂಡ್ನಾಗ ಕೇಟಿ ಕುಡಿ ಹೋಗು. ಕೇಟಿ ಕುಡಿದಕ್ಕೆ ಗೋಟಿ ಬೇಕಲ್ಲಪ್ಪ. ಗೋಟಿ ತಗೊಂಡು ಏನು ಹುಡುಗರ ಜೋಡಿ ಆಟ ಆಡವನ? ಅದಲ್ರಿ, 10 ರೂಪಾಯಿ ಪಯ್ಯ ದುಡ್ಡು. 10 ರೂಪಾಯಿಗೆ ಹಡಗ್ರಿ. ಬಾಬಾ ಅಂದ್ರೆ ಒಂದೊಂದು ನೋಟಿಗೆ ಒಂದೊಂದು ಹೆಸರು. ಹೌದೌದ್ರಿ. ಈಗ 10 ರೂಪಾಯಿಗೆ ಹಡಗ, ಇನ್ನು 50 ರೂಪಾಯಿಗೆ 50 ರೂಪಾಯಿಗ್ರೆ ಏನೈತೇನು ಸುಡುಗಾಡು ಗೊತ್ತಿಲ್ಲ. ಈಗೇನು 10 ರೂಪಾಯಿ ಕೊಡಬೇಕು? ಹ್ಞೂ. ಇಲ್ಲಾಂದ್ರೆ 50 ಯಾವ್ದಕ್ಕೇನಂದ್ರ ನೀವು? 10 ರೂಪಾಯಿಗೆ ಹಡಗ. ಮತ್ತೆ ಇನ್ನು 50 ರೂಪಾಯಿಗೆ ಚಿಲ್ಲರ್. ಯಾರಿಗಂದಿಲ್ಲ ಚಿಲ್ಲರ್ ಅಂದೆ. ಯಾರಿಗಂದಿ ಹೋ ಮಗನ? 50 ನೋಟ್ ಚಿಲ್ಲರ್ ಅಂದೆ. ಒಂದು ಕೆಲಸ ಮಾಡ್ರಿ, ಹೊರಗೆ ಹೋಗ್ರಿ, ಒಂದು ಚಾ ಕೊಡ್ರಿ, 50 ನೋಟ್ ಕೊಡ್ರಿ. ಅವ್ ಶುರು ಮಾಡ್ತಾನೆ ಚಿಲ್ಲರ್. ಮತ್ತೇನು ಕೆಳಗಿನ ಮ್ಯಾಂಗ್ ನೋಡ್ತೀವಿ ಚಿಲ್ಲರ್. ಯಾರಿಗಂತ ಏನ್ ಕೇಳ್ತಿ? ಚಿಲ್ಲರ್ ಚಿಲ್ಲರ್ ಕೊಡು ಅಂತ ನಾ ಅಂದೆ. ಹಂಗಾರೆ ಹೇಳಿ, ನನಗ ಅಂದಂಗೆ ಮಾಡ್ತಿಲ್ಲ. ನಿಮಗಂದ್ಯ ಸ್ವರ್ಗಕ್ಕೆ ಹೋಗಮ್ ನಾವು. ಹಿಂಗ್ಯಾಕ್ಲಿ ಟಾವೆಲ್ನಾಗ ದೊಡ್ಡವ್ರ ಮನೆ ರೊಕ್ಕ ರೀ ಅದು. ಅದ್ರ ಬಣ್ಣ ನಮ್ಮ ಕೈಗೆ ಹತ್ತಿ ನಾವು ಮಾಮಗಳು ಮನೆಗೆ ಹೋದ್ರ ದುರಂದರ್ ಪಿಕ್ಚರ್ ನೋಡಿನ ಶಾಣೆ ಆಗಿನಿ ಅಪ್ಪ ನಾನು. ಅಂದ್ರೆ ಏನ್ಲೇ, ನಮ್ಮ ಮನೆಯಾಗೇನು ಕೋಟಾ ನೋಟ್ ತಯಾರು ಮಾಡತ್ತಿ? ಹೇಳಕ್ ಆಗಂಗಿಲ್ಲ. ಎಡಗೈಗಿದ್ ವಿಶ್ವಾಸ, ಬಲಗೈಗಿಲ್ಲ ಈಗಿನ ಕಾಲದಾಗ. ನಮ್ಮ ನೆಳ್ನ ನಾವು ನಂಬಾರ್ದು ಅಂತ ಸೂಕ್ಷ್ಮ ಕಾಲಮಾನ ಇದು. ಇವ ಅಣ್ಣ ಇನ್ನು ಯಾರಿಗೂ 1 ಲಕ್ಷ ರೂಪಾಯಿ ಜಾಮೀನು ಆದಂಗೆ ಕಾಣಂಗಿಲ್ರಿ. ಒಮ್ಮೆ ಆಗ ನೋಡು ಪಾಪ ನೀವು. ಜಾಮೀನ್ ಆದ, ಇದು ರೊಕ್ಕ ತೊಗೊಂಡು ಗೋವಾಕ್ ಹೋದ್ನಂತ, ಜಾಮೀನ್ ಆದವ ಜೈಲಿಗೆ ಹೋದ್ನಂತ. ಮತ್ತೆ ನಮಗ ಸೆಲ್ಫಿ ಹಾಕ್ತಾರೆ ಮಕ್ಕಳು, ಇವತ್ತು ನೋಡಿ ಈ ಬೀಚ್ನಲ್ಲಿ ಇದ್ದೀನಿ ಅಂತಂದು. ಗೊತ್ತಾಗ ಒಂದಿದು ಬಣ್ಣ ತೊಳೆದಿದ್ದೀನಿ ಮೊದ್ಲ ನೀವು. ತಡಿ. ಒರಿಜಿನಲ್ ಅದೇನ್ ಬರ್ತೈತಿ? ಹಿಂಗ್ ಗುದ್ದದಾಗ ಮುತ್ತೇನ್ ಚಸ್ಮಾ ಹೊಡಿಲಿಲ್ಲಲ್ಲ.
ಹಿಂಗ್ ಗುದ್ದದಾಗ ಚಸ್ಮಾ ಬಿರಕ್ ಬಿಡ್ತಂದ್ರೆ ಅದು ಡೂಪ್ಲಿಕೇಟು, ಕರೆಕ್ಟ್ ಆಗಿತ್ತಂದ್ರೆ ಒರಿಜಿನಲ್ಲು. ಇಂಥ ಭಾಳ ಕಂಡಿಡ್ದಿನ, ಹೌದಲ್ಲ? ದೊಡ್ಡ ವಿಜ್ಞಾನಿನ, ಹೌದಾ? ಭಾರಿ ಕಂಡಿಡ್ದೀನಿ. ಏನ್ ಕಂಡಿಡ್ದಿ? ನಾ ಮೂಗಿಲೆ ಉಸಿರು ತಗೊಂತೀನಿ. ಎಲ್ಲರೂ ಮೂಗಿನ ತಗೋತಾರ ಮಗನ. ನೀ ಎಲ್ಲಿಂದ ತಗೊಂತೇನೆ ನಾ ಬಂದ್ ಬಗ್ಗೆ ನೋಡಿದ್ ನಾನು ನಂದು ಗೊತ್ತೈತಿ. ನಿನಗೇನು ತ್ರಾಸ ಆಕೈತ್ ಬಾಬಾ? 5:15 ಎಲ್ಲಿಂದ ಉಸಿರು ತಗೋಬೇಕಂತ ಪ್ರಯತ್ನ ಮಾಡ್ತಿರ್ತೀನಿ. ಲೇ ಅದು ಯೋಗಾಸನ್ಲೇ. ಯಾಸನ? ಯೋಗಾಸನ. ನಾವು ನಮ್ಮ ಅಣ್ಣನ ಮಾಸಾಸನ ಬಂದಿಲ್ಲ ಅಂತ ನಾ ಹೊಯ್ಕೊಳಕತ್ತೀನಿ. ಇವ ಯೋಗಾಸನಕ್ಕೆ ಬೆನ್ನ ಹತ್ತೇನ. ಮಾಡಿ ಬಾಬಾ, ನಿಂದು ಪ್ರಕೃತಿ ನೋಡಿದ್ರೆ ಇನ್ನೊಂದು 3 ತಿಂಗಳು ಇರ್ತೀನಿ. ಮಾಡು. ಅಂದ್ರೆ ಏನ್ ಸಾಯ್ತೀನಿ ಅನ್ಲೇ? ಅದನ್ನ ಮಾಡಿದ್ರೆ ಹೋಗ್ಕರಪ್ಪ. ಏನೇನು ಬೇಡ ಬೇಡ, ನಡಿ. ಎಲ್ಲಿಗೆ? ಎಲ್ಲಿ? 10 ರೂಪಾಯಿ ತಾದ. ಬಸ್ ಸ್ಟ್ಯಾಂಡ್ಗೆ ಹೋಗಂತ ಹೇಳಿದ್ರಿ. ಏನ್ರಿ ನೆಪ್ಪಿನ ಶಕ್ತಿನೇ ಇಲ್ಲಲ್ಲ? ಹಿಂಗಾದ್ರೆ ಅವು ಬನಶಂಕರ ಜಾತ್ರೆ ಕೋಟಿಗಟ್ಲೆ ಪಗಾರ ಉಳಿದಿರ್ತಾವ್ರಿ. ಯಾವಾಗ ಕೊಡ್ತೀರಿ? ಅದು ಇದು ಚುರುಕ್ ಆಗ್ಬೇಕಾದ್ರ ಇದು ತಿನ್ರಿ. ಇದು ತಿನ್ರಿ. ಏನ್ಲೇ ಇದು? ಅದು ರಾತ್ರಿ ನೆನಿಟ್ಟು ತಿಂತಾರಲ್ರಿ. ಏನ್ಲೇ ಅದ ರೀ. ಹಾ ತಿಂದಾರ ನೋಡ್ರಿ ಅವ್ರು. ಅದಿಟ್ಟು ತಿಂತಾರಲ್ಲ, 4 ಕಾಳು ಇಡ್ತಾರ ನೋಡ್ರಿ. ಏ ಗೋಡಂಬಿ ಬಾದಾಮಿ ಹೆಂಗಿಡ್ತಾರ? ಹಿಂಗಿಡ್ತಾರ. ಸೈ ಸಗಲ್ ಮಾಡ್ಬೇಡ, ವ್ಯವಹಾರ ಬೇರೆ ಹಾಕವು. ಇಟ್ಟೆ 4 ಕಾಳು ಹಿಡಿಬೇಕವು. ಬಾದಾಮಿ ತಿನ್ರಿ. ಬ್ಯಾಡ್ ತೋರಿ, ಬಾದಾಮಿ ತಿನ್ರಿ. ಮತ್ತೆ ಬಾಗಲಕೋಟೆ ಮೊದ್ಲು ಹತ್ತಂತ ಅದನ್ನ ತಿಂದ್ಗಿಂದ್ರಿ ನೀವು. ಎಲ್ಲಿಗೆ? ಬಸ್ ಸ್ಟ್ಯಾಂಡ್ ಹೋಗ್ಲೇ. ಏನು ಬೇಕೆ ನನ್ನ ಮಗ ಅದಾನೆ. ಸಣ್ಣವಿದ್ದಾಗಲಿಂತ್ರೂ ನಮ್ಮ ಮನೆಯಲ್ಲಿ ದುಡಿತಾ ಬಂದಿದ್ದಾನಲ್ಲ, ಸ್ವಲ್ಪ ಸಲಿಗೆ ಕೊಟ್ಟರೆ ಸಾಕು, ತಲೆ ಮೇಗ ಕುಂದಿರ್ತಾನ. ಅದ್ಕೆಮ್ಮ ಯಾಕತ್ತೆ ದಿನಾಲು ನಕ್ಕೊಂತಿರೋಳು, ಇವತ್ತು ಯಾಕೋ ಮುಖ ಸಪ್ಪಾಗಿದ್ದಿಲ್ಲ? ಏನಿಲ್ಲಪ್ಪ, ನಾನು ಚೆನ್ನಾಗೇ ಇದ್ದೆ. ನೀನು ಏನು ಹೇಳ್ತಿದ್ರು ನಿನ್ನ ಮನಸ್ಸಿನ ನೋವು ಏನಂತ ಗೊತ್ತಾಯ್ತು. ಅಣ್ಣನ ಬಗ್ಗೆ ಚಿಂತೆ ತಾನೆ. ಅಣ್ಣ ಈ ಸಲ ಬರಲಿ, ಎಲ್ಲಿ ಹೋಗದಂತೆ ತಿಳಿಸಿ ಹೇಳ್ತೀನಿ ಅಂತ. ಆಯ್ತಾನ? ಬಾರೋ. ಏನೋ ಶಾಲೆ ಮುಗಿತೇನೋ? ಇಂತಲ್ಲಿದ್ದೀನಿ ಅಂತ ಒಂದು ಫೋನ್ ಆದ್ರೂ ಮಾಡಬಾರ್ದ? ಈ ಊರಲ್ಲಿ ತಮ್ಮವ್ರು ಯಾರಿದ್ದಾರಂತ ಅವ್ರ ಪತ್ರ ಬರೀತಾರಪ್ಪ. ಏನೋ ಬಸವರಾಜ, ನಿಮ್ಮ ಅತ್ತಿಗೆ ಎಷ್ಟೊಂದು ಖಾರವಾಗಿದ್ದಾಳೆ. ಮತ್ತೆ ಆಗದೆ ಬಿಡ್ತಾರೇನಣ್ಣ? ಅಲ್ಲ, ನಾನು ನಾಟಕ ಬರಿತೀನಿ ಅಂತೇಳಿ 3 ತಿಂಗಳ ಆ ಕಡೆ ಹೋಗಿಬಿಟ್ರೆ ಈ ಕಡೆ ಮನೆ ಕಡೆ ವಿಚಾರ ಮಾಡೋರು ಯಾರು? ಆಯ್ತಪ್ಪ, ಇನ್ನೊಮ್ಮೆ ಆ ರೀತಿ ಮಾಡೋದಿಲ್ಲ, ಆಯ್ತಾ? ಅಣ್ಣ ಇನ್ನೊಂದು ವಿಷಯ, ನೀನೀಗ ಹೇಳಾರ್ದೆ ನಾನೊಂದು ತಪ್ಪು ಕೆಲಸ ಮಾಡಿದ್ದೀನಣ್ಣ. ಯಾವ ತಪ್ಪು? ಏನಿಲ್ಲಣ್ಣ, ನಾನು ಮತ್ತೊಂದು ಮದುವೆ ಆಗಿ. ಬಸವರಾಜ, ಮನೆಯಲ್ಲಿ ಹೆಂಡತಿ ಇದ್ದರೂ ಕೂಡ ಮತ್ತೊಂದು ಮದುವೆ ಏಕೆ ಮಾಡಿಕೊಂಡೆ? ಅಲ್ಲದೆ ನನ್ನ ಸೊಸೆ ಲಕ್ಷ್ಮಿಯಿಂದ ನಿನಗೆ ಯಾವ ಅನ್ಯಾಯವಾಗಿತ್ತು? ಲಕ್ಷ್ಮಿಯಿಂದ ನನಗೆ ಯಾವ ದ್ರೋಹನೂ ಆಗಿಲ್ಲಣ್ಣ. ಆದರೆ ಅವಳಿಗೆ ಅಂಟಿಕೊಂಡಿದ್ದ ಶಿವರೋಗ ದಿನಕ್ಕೂ ಹೆಚ್ಚಿಗೆ ಆಗಿತ್ತು ಹೋಯ್ತು. ಅದಕ್ಕಾಗಿ ಡಾಕ್ಟರ್ ಹೇಳಿದ್ರು, ನೀವು ಮತ್ತೊಂದು ಮದುವೆ ಆಗೋದೇ ಉತ್ತಮ ಅಂತೇಳಿ. ಹಾಗಾಗಿ ಮತ್ತೊಂದು ಮದುವೆ ಆಗ್ಬೇಕಾದ್ರೆ. ಹಾಗಾದ್ರೆ ಈಗ ಲಕ್ಷ್ಮಿ ಎಲ್ಲಿರುವಳು? ತನ್ನ ತವರು ಮನೆಯಲ್ಲಿದ್ದಾಳೆ. ಬಸವರಾಜ, ನಾನು ಒಂದು ಮಾತು ನಡೆಸಿಕೊಡ್ತೀಯ? ಏನು ಹೇಳಣ್ಣ? ಲಕ್ಷ್ಮಿಯನ್ನು ಅವಳ ತವರಲ್ಲಿ ಬಿಡುವುದು ನಮಗೆ ಒಳ್ಳೆಯದಲ್ಲ. ಅವಳನ್ನು ಇಲ್ಲಿಯೇ ಕರೆತಂದು ಇನ್ನೂ ಹೆಚ್ಚಿನ ವೈದ್ಯರಿಗೆ ತೋರಿಸೋಣ. ಇಲ್ಲಿ ಅವಳ ದೈವದಲ್ಲಿದ್ದಂತಾಗಲಿ. ಆಯ್ತಣ್ಣ, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡಿದ್ರೆ ಆಯ್ತು. ಅಣ್ಣ, ಸ್ವಲ್ಪ ಬೇಗನೆ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ. ಯಾಕೆ? ಯಾಕಂದ್ರೆ ಇವತ್ತು ನಿನ್ನ ಸೊಸೆಯ ಮೊದಲಿಗಿತ್ತಿಯಾಗಿ ಮನೆಗೆ ಬರ್ತಾಳೆ. ಓಹೋ, ಅಂದರೆ ಇಂದಿನ ರಾತ್ರಿ ನಿನಗೆ ಪ್ರಥಮ ರಾತ್ರಿ. ಸಂತೋಷ ಬಸವರಾಜ. ದೇವರಂತ ಅಣ್ಣ, ದೇವರಂತ ಅತ್ತಿಗೆ, ಇಂಥವ್ರನ್ನ ಪಡೆದಂತ ನಾನೇ ಭಾಗ್ಯಶಾಲಿ. ಊರಿಂದ ಮಾಮ ಬಂತು, ಸಾಮಾನ ಹೊತ್ಕೊಂತಂದು. ಏ ಮಾಮ ಬಂದಾನಿ ಅವ್ವ, ಏನಿತ್ತು ತಂದಾನಿ ಅವ್ವ, ಹಂಡೇದಂತ. ಬಂದ್ರಿ ಅವ್ರು ಬಂದ್ರು ನಿಮ್ಮವ್ರು. ನಿಮ್ಮವ್ರು ಇವ್ರು ಹೇಳೋರು ನೀವ, ಸಿಟಿ ಬರೋರು ನೀವ. ಮೊನ್ನೆ ನಿಮ್ಮ ಕಾಕ ಬಂದಿದ್ದು ಊರಿಂದ. ಬಾರೋ ಮಲ್ಲು ಹೋಗೋ ಕಲ್ಲೂರು ಅಂದ್ಕೊಳ್ಳಿ. ಏನಂದ್ರಿ ನೀವು? ಅವರೆಲ್ಲ ಹಿರಿಯರಾಕರಪ್ಪ, ಕಲ್ಲೂರು ಸಂಸ್ಥಾಪಕರು. ಅವ್ರಿಗೆಲ್ಲ ರಾಕಾರ ರೀಕಾರ ಹಚ್ಬೇಕಂದ್ರಿಲ್ಲ. ನಾನೇನೀಗ ಉಪ್ಪು ಖಾರ ಹಚ್ಚಕತ್ತೀನಿ. ನಾನು ರಾಕಾರನ ಹಚ್ಚಕತ್ತೀನಿ. ನಿಮ್ಮವ್ರು ಬಂದ್ರು. ಅದು ತಪ್ಪಾಗತ್ಲೆ. ಬಂದ್ರಿ ನಿಮ್ಮವರು, ಮೈ ಬಿ ಹೊಚ್ಚ ಬಲೇಸು. ಬಂದ್ರಿ ನಿಮ್ಮವ್ರು.
ಹಿಂಗ ಹಲ್ಲು ಕಡದು ಹೇಳಬೇಡ್ಲಿ. ಏನೂ ಕಡ್ದು ಹೇಳಲ್ ತೋರಿ ನಾತ. ಆಯ್ತು ಹೇಳಿ ಬಂದ್ರಿ ಇಲ್ಲ ಬೀಗ್ರೆ. ಆದ್ರೆ ನಿಮಗೆ ಬೇಕಾದವ್ರು ಬರ್ಲಿಲ್ಲ, ಬ್ಯಾಡಾದವ ಬಂದಾನ. ಅಂದ್ರೆ ನಿಮ್ ಹೆಂಡ್ರ ಬಂದಿಲ್ಲ. ಹೆಂಡ್ರು ಹೆಂಡ್ರಪ್ಪ ಬಂದಾನ. ನಾ ಏನ್ ಮಾಡ್ಬೇಕ್ಲಿ? ಸೇಮ್ ಕ್ವಶನ್ ಬಾಬಾ ನಂದು. ನಿಂದು ಇವತ್ತು ಆಸೆ ಆಕಾಂಕ್ಷೆಗಳು ನನಗೆ ಗೊತ್ತಾಗಲ್ಲೇನು? ನಾ ಬಂದ್ ಕೊಳ್ಳೆ ಕೇಳಿದೆ, ಮುದೋಡಿ ನೀ ಯಾಕೆ ಬಂದ್ಯೋ? ನೀನು ಹೆಣ ಐತ್ಲಿ, ಇಲ್ಲಿ ನಿಂದು ಉದ್ಯೋಗ ಇಲ್ಲ, ನಿನ್ನ ಮಗಳದಿತ್ತು, ನೀ ಬಸ್ ಹತ್ತು ಅನ್ಯಾನು. ಅದಕ್ಕೆ ಅವೇನು ಅನ್ಬೇಕು, ನೀ ಸಣ್ಣ ಒಕ್ಕಿಪ್ಪ, ನಿನಗೆ ಇದ್ರ ಬಗ್ಗೆ ಗೊತ್ತಾಗಲ್ಲ. ಇದೊಂದು ತಿಂಗಳು ನಂದ ಮುಹೂರ್ತ ಚಲೋ ಐತಿ, ಇದೊಂದು ತಿಂಗಳು ನಾನು ಇರ್ತೀನಿ, ಮುಂದಿನ ತಿಂಗಳು ಬೇಕಾದ್ರೆ ನನ್ನ ಮಗಳು ಕಳಿಸ್ತೀನಿ. ಅವನ್ ತಗೊಂಡು ನಾ ಏನ್ ಮಾಡ್ಲಿ? ಅದು ನಿನ್ನ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ಅಲ್ಲ. ನೋಡ್ರಿ, ನಾವು ಕೊರಿಯರ್ ಬಾಯ್ ಇದ್ದಂಗ, ಸಾಮಾನುಗಳನ್ನ ತರೋದಷ್ಟ ನನ್ನ ಉದ್ಯೋಗ, ವಾಪರ್ಸೋದ ಬಿಡೋದು ಇವ್ರ ಚಾಯ್ಸ್ ಬೇಕು. ಆ ಮುದಕ್ಕೆ ಯಾವ ಬಸ್ಸಿಗೆ ಬಂದಾನ ಆ ಬಸ್ಸಿಗೆ ಕಳಿಸ್ಲಿ ಅವ್ನು. ಶಾಣೆ ಅದನವ, ಯಾಕೆ? ವಸ್ತಿ ಬಸ್ಸಿಗೆ ಬಂದಾನವ. ಹೋಗ್ಲಿ ಕಳಿಸೋಗ್ಲಿ, ಒಂದು ಕಾರ್ ಮಾಡ್ಯಾರ ಕಳಿಸೋನ್. ಸರಿ ಸರ್, ಯಾಕ? ಇವತ್ತು ಅಮಾವಾಸ್ಯೆ, ಎಲ್ಲಾ ಕಾರ್ ಮ್ಯಾಗ ಲಿಂಬೆಹಣ್ಣು ನಿಂತಾವ. ಒಂದು ಸೈಕಲ್ ಏನಂದಿಲ್ಲ? ಸೊ ತೂಸ್ಗ ಉಲ್ಟಾತೇನದು, ಲಿಂಬೆಹಣ್ಣು ಮ್ಯಾಗ ಕಾರ್ ನಿಂತಾವ. ಎದ್ರ ಮ್ಯಾಗ ಏನ? ಯಾಕೆ ಒಲ್ಲೆ ಅನ್ನಕತ್ತೀನಿ? ಮುದಕಲೆ ಮುದುಕಿದ್ರ ಅವನ್ ತಗೊಂಡು ನಾ ಏನ್ ಮಾಡ್ಲಿ? ಅಲ್ಲ ಇಲ್ಲ ಬಾಯಾಗ. ಓ, ನಿನಗ ಹಲ್ಲಿನ ಚಿಂತೆ ಹತ್ತೈತೇನ? ಮುದುಕಂದ್ರ ಅಂತ ಹಲಸಟ್ಟು ಮುದುಕಲ್ಲ. ಬಾಬಾ ಏನ್ ತಿಂತಾನೆ ಇಲ್ಲಿ ತನ್ಸಂಗ ತಿಂದು ಉಂಡು, ಮಗಳಕ್ಕಿಂತ ಅವನ ಜಬರ್ದಸ್ತ್ ಅದಾನ. ಸುಮ್ಮ ಹ್ಞೂ ಅನ್ನು. ಅದು ನೋಡಿ, ಇವತ್ತಿನ ಮಳೆ ಹೊಡ್ಯಾಕತ್ತೈತಿ ಇವತ್ತಿಂದ. ಮಳೆಗಾಲ ಇದು, ಅಲ್ಲೇನೋ ಅಂತಾರಲ್ಲ, ಕಲ್ಲು ಹೋತು, ಕಲ್ಲಿಗೆ ಹತ್ತಿದ್ ಬೆಲ್ಲನು ಹೋತಂದ್ರೆ ಮುಂದೆ ಒಬ್ಬನ ಹೊಯ್ಕೊಂತ ಕುಂದ್ರವ. ಇದೇನು ಏನು ದೀಡ್ ತಿಂಗಳು ಸಂಭಾಳಿಸ್ಕೋ. ನಿಮ್ಮ ಹೆಣ್ಮಕ್ಳು ಬರೋ ಮಟ್ಟ ಮಾವನ ಜೊತೆ ಜಿಯೋ ಡನ್ ಡಣ ಡನ್, ಜಿಯೋ ಡನ್ ಡನ್. ಒಪ್ಪೇಪಿ ಅವನು ತಗೊಂಡು ನೀನು ಹೋಗ್ಲಿ ಆ ಕಡೆ. ಕರ್ಕೊಂಬ ಅಂತೀರಿ, ಕಳಸಂತ್ರಿ ಇದ ಮಾಡ್ಲೇನು? ಕಳಿಸೋಗ ಕಡೆ ಕಳಿಸ್ಲೇ ಕಳ್ಸ. ಕಳಿಸ್ಲೇ. ಕಳಿಸು. ಅವ್ವರು ಬಂದಾರ, ಅವ್ರಿಗೂ ದಂಡಿಗೆ ಹಚ್ಚ ಕಳಿಸ್. ಅಂದಾರ ಅನ್ನಿಸ್ತಾ ಇದೀಯಾ? ಚುಮು ಚುಮು ಅನ್ನಿಸ್ತಾ ಇದೀಯಾ? ನೋಡ್ರಿ, ಅವು ಬಂದಾಳ ಅಂದ್ಕೊಳ್ಳಿ, ಅಪ್ಪನ ಮುಸುಡಿ ಗುಲಾಬಿ ಹೊರಳದಂಗೆ ಅರಳಿ ಬಿಡ್ತು. ನೀನು ಮದುವೆ ಮಾಡ್ಕೊ, ನಿನಗೂ ಗೊತ್ತಾಗತ್ತ. ಮದುವೆ ಮಾಡ್ಕೋ, ಅದ್ರ ಹೊರತ ನಿನಗೂ ಗೊತ್ತಾಗತ್ತ. ಅಂತ ಸಗಣಿ ತಿನ್ನೋ ಉದ್ಯೋಗ ನಿನಗ ಬಿಟ್ಟಿನಪ್ಪ. ನಾ ದೂರ ನಿಂತು ನೋಡ್ತೀವ, ಇಷ್ಟು ಪುಟ್ಟಿ ತಿಂದ, ಅಷ್ಟು ಪುಟ್ಟಿ ತಿಂದ, ಎನ್ಕರೇಜ್ ಮಾಡ್ತೀವಿ ನಾವು, ಅದನ್ನ ತಿನ್ನಕ್ ಹೋಗಲ್ಲ. ಹೋಲ್ ಬಿಡ್ರಿ, ನೀವು ಎರಡೆರಡು ಸತಿ ತಿಂದ್ರಿ. ಇದು ಅವ್ರದ್ದು ಬ್ಯಾಗ್ ಹೊಸದೇನ್ರಿ? ಅದನ್ನ ಯಾಕೆ ಹಿಂಗ್ ಓದ್ಯಾಕತ್ತೀನಿ ಅಂದ್ರೆ ಅದು ಗಟ್ಟಿ ಐತಂದ್ರ ಚೆಕ್ ಮಾಡತ್ತೀನಿ, ಹರಿತೈತಿಲ್ಲ ಅಂತಂದ್ರೆ. ಕಿಮ್ಮತ್ತಿನ ಬ್ಯಾಗ್ ಇರ್ತಾವ, ಹಂಗ ಓದ್ಯಾದ ಅನ್ಲಿ. ಅವು ಇದಕ್ಕೆ ಮೂರು ಚಾವಿ ಅದಕ್ಕೆ ಕೇಳ್ರಿ. ಹೌದು, ಮತ್ತ ಹೆಂಗ ಹಾಕಬೇಕ. ಹೆಂಗ ಕಿಮ್ಮತ್ತಿನ ಸಾಮಾನು ಇರ್ತಾವಲೇ, ಹಂಗಾಗಿ ಯಾರು ತಕ್ಕೋಬಾರ್ದು ಅಂತೇಳಿ ಕೀರಿ ಹಾಕಿರ್ತಾವ. ಹೌದೌದು, ಮೊದ್ಲ ಕಿಮ್ಮತ್ತಿನ ಸಾಮಾನು ಇರ್ತಾವ. ಒಂದ್ ಕೆಲಸ ಮಾಡಿ ಬಾಸ್, ಆ ಕಡೆದು ನೀವ್ ಇಟ್ಕೊರಿ ಬಾಸ್, ಈ ಕಡೆದು ಮಮ್ಮಿ ಕಡೆ ಕೊಡಿ ಬಾಸ್. ನಾವು ನೀನ್ ನಡಬರ್ಕಿನ್ ನನ್ನ ಕೈಯಾಗ ಕೊಡಿ ಬಾಸ್. ನಿನಗೆ ಯಾಕೆ ಹೋ ಮಗನ? ನಾ ಕಾಕೋನ್ ಕುಂತ ಬಿಡ್ತೀನಿ, ಇಲ್ಲಾಂದ್ರೆ ನೀವು ಇಲ್ಲಾರ್ದಾಗ ಯಾರು ಬಂದು ಕೈ ಆಡಿಸ್ಬಿಡ್ತಾರ. ನಾ ಎದಕ್ಕದೀನಿ, ನಾ ಎಲ್ಲ ಕಾಯ್ತೀನಿ. ನಿಮ್ದು ನೀವು ಕಾಯಕ್ ಬರ್ತೀರ? ಕಾಯ್ತೀನಿ. ಮತ್ ನಾಳೆ ನಮಗ್ ಕೇಳಬಾರ್ದು ಹಿಂಗೆ ಯಾಕಾತು ಅಂತಂದು. ಎಲ್ಲಿ? ನನ್ನ ಬೆಡ್ರೂಮ್ನಾಗ ಇಡ್ಲ. ಈಗ ಅವರು ಬರ್ತಾರಲ್ಲ, ಅವ್ರನ್ನ ತಗೊಂಡು ನಿನ್ನ ಬೆಡ್ರೂಮಿಗೆ. ಓಹೋ, ನಮ್ಮ ಮಾಲೀಕರದು ಉದಾರ ಮನೋಭಾವ. ಆಗ್ಬೋದು ಆಗ್ಬೋದು. ಹಂಗ್ಯಾಕೆ ಸಿಟ್ಟಿಗೆ ಬರ್ತೀರಿ ಮಾಲಕ್ರ? ನಂದು ನಿಮ್ದು ರೂಮ್ ಬೇರೆ ಐತೇನ್ರಿ? ಇಬ್ರು ಒಂದೇ ರೂಮ್ನಾಗ ತಾಳೆ ಹೂವು ಪೊದೆಯಿಂದ ಟ್ಯಾಕಿ ಮಾಡ್ಕೊಂಡು ಮಕ್ಕೊಂತಿದ್ವಿ. ಇಲ್ಲ ಯಾವ ಮಕ್ಕೊಂಡಿ ಹೋ ಮಗನೇ? ದಿವಸ ಮಕ್ಕೊಂತೀವಿ. ಇಲ್ಲ, ಇವತ್ತ ನೀನು ಇಲ್ಲಿ ಹಾಲ್ನಾಗ ಮಕ್ಕೋ. ಯಾಕಿದು? ಇವತ್ತು ತಾರತಮ್ಯ ಯಾಕಿದು? ಇವತ್ತು ನಂದು ಪ್ರಥಮ ರಾತ್ರಿ ಐತಿ. ಪ್ರಥಮ ರಾತ್ರಿ. ಯಾರ್ದು? ನಂದು. ನಿಂದು ಒಬ್ಬಂಡ? ನಾ ಗೊತ್ತಿಲ್ರಿ, ಕೇಳಕತ್ತೀವಿ. ನಿಂದು ಪ್ರಥಮ ರಾತ್ರಿ. ನನ್ ಮೇಲೆ ಆಣೆ ಮಾಡಿ ಹೇಳು, ಇಂಥ ವೇಷ ರಾತ್ರಿ ಆಗಿಲ್ಲ ನೀನು. ನನಗೆ ಹುಚ್ಚು ನನ್ನ ಮಗನ್ ಮಾಡ್ರಿ ಏನು? ಆ ಹೊಸದಾಗಿ ಲಕ್ಷ್ಮಕ್ಕನ ಮದುವೆ ಕರ್ಕೊಂಬಂದ್ರಿ, ಅವತ್ತು ನನ್ನ ಪ್ರಥಮ ರಾತ್ರಿ ಅಂದ್ರಿ. ದೋ ಮಳ್ಯಾಗ ಹೋಗಿ ತೋಟದಾಗ ಬಿದ್ನಿಪ್ಪ. ಮೊನ್ನೆ ಶಾಂಗ್ಲಿಗೆ ಲೈಟಿಂಗ್ ತರು ಬಂದು ಕರ್ಕೊಂಡು ಹೋದ್ರಿ, ಅಲ್ಲೂ ನಿಮ್ದ ಪ್ರಥಮ ರಾತ್ರಿ ಆತ. ಮತ್ ಇವತ್ತು ನಿನ್ಗೊಬ್ಬಂಗ ಮೂರು ರಾತ್ರಿ. ನಾ ಏನ್ ಪಾಪ ಮಾಡಿನು? ನನಗೊಂದು ಅರ್ಧ ರಾತ್ರಿ ಆದ್ರೂ ಬೇಡ. ಇದು ಏನ್ಲಿ ಅರ್ಧ ರಾತ್ರಿ? ಸುಮ್ಮಾಗಿ ವಾಪಸ್ ಬಂದ್ಬಿಡುದಪ್ಪ. ನನಗೆ ಗೊತ್ತಿಲ್ಲ, ನನಗೆ ಪಾತಮ್ಮ ರಾತ್ರಿ ಬೇಕು.
ಮದುವೆ ಮಾಡ್ಕೊಂಡಿದ್ದ ಪ್ರಥಮ ರಾತ್ರಿ ಮಗನೇ. ಏ ಮದುವೆ ಭೋಸುಡಿಕೆ ಬೇಕಾಗೈತಿ, ಪ್ರಥಮ ರಾತ್ರಿ ಬೇಕು ನನಗೆ. ಬೇಕಿ ನನ್ನ ಮಗ ಅದಿಲ್ಲ ಹಂಗಾಗಿಲ್ಲ ಪ್ರಥಮ ರಾತ್ರಿ. ಮತ್ತೆ ಮದುವೆ ಆದ್ಮ್ಯಾಗ ಪ್ರಥಮ ರಾತ್ರಿ ಅದು. ಮದುವೆ ಆದ್ಮೇಗೇನು? ಹೌದು. ನಾ ಕೆಲವು ಮಂದಿದ್ ಮುಂಚೆ ನೋಡಿಬಿಟ್ನಲ್ಲ, ಇವ್ರು ಉಲ್ಟಾ ಮಾಡ್ಯಾರ ಅಂತ ಮಾಡಿದ್ನೆ. ನಿಂದ ಯಾವ ಸುಡುಗಾಡ್ ರಾತ್ರಿಲಿ ನೀನ್ ನನ್ನ ಜೊತೆ ಮಕ್ಕೋಬೇಕು. ರಾತ್ರಿ ನೀ ಕಾಲ್ ಹಾಕೋ ಮಟ್ಟ ನನ್ಗೆ ನಿದ್ದಿನೇ ಆತಲ್ಲ. ಹಿಂಗ ಮಾಡಿ ನನ್ನ ಹೆಸರು ಕೆಡಿಸಿ ಓ ಮಗನ. ಯಾಕ? ನಾ ಯಾವಾಗ ಕಾಲ ಹಾಕಿನ್ಲೆ? ಎರಡೂವರೆಗೆ ಹಾಕಿರ್ತೀಯಪ್ಪ, ಹಾಕಿಸ್ಕೊಂಡವನಿಗೆ ಗೊತ್ತು, ಹಾಕ್ದವನಿಗೆ ಏನು ಸುಡುಗಾಡು ಗೊತ್ತಿರ್ತೈತಿ. ನನಗೆ ಗೊತ್ತೈತ ಅದೆಲ್ಲ. ಒಂದು ಕೆಲಸ ಮಾಡಿ, ನಿನಗೆ ಪ್ರಥಮ ರಾತ್ರಿ ಮುಖ್ಯನಾ? ಹೌದು. ಇಷ್ಟು ಕಟ್ ಮಾಡಿಕೊಟ್ಟು ನಾ ಇಟ್ಕೊಂಡು ಮಕ್ಕೊಂತೀನಿ, ಎಲ್ಲರ ಮಕ್ಕೋ. ಹೆಂಗ ಓ ಮಗನ? ನನ್ನ ಜೊತೆ ಮಕ್ಕೋಬೇಕು. ಏನು ಕಾಡಕತ್ ನೋ ಮಗ. ಆಯ್ತಾಳೆ ನಿನ್ ಜೋಡಿ ನಾ ಮಕ್ಕೋತೀನಿ ನಡಿ. ಈಗೆಲ್ಲ ಆಶ್ವಾಸನೆ ಕೊಟ್ಟು ರಾತ್ರಿ 2:30 ಇವನಿಗೆ ನಿದ್ದೆ ಹತ್ತೈತಂತ ಬನಶಂಕರಿ ಜಾತ್ರೆಗೆ ಹೋದಂಗೆ ಓದಿ ಪಾಪ. ಇಂಥ ಸೀನ್ಗಳು ಇದ್ದಾಗ ನಿದ್ದಿಗಳಿಗೆ ಹಾಕಿದ್ರು ನಿದ್ದೆ ಹತ್ತಲ್ಲ ನನಗೆ. ಹಿಂಗೆ ಹೇರ್ಪಿನ್ ಹಾಕೊಂಡು ಮಕ್ಕೊಂಡಿರ್ತೀನಿ ನಾ. ನೀ ಎಲ್ಲರೂ ಓದಿ ನಿಮ್ಮಿಬ್ಬರು ನಡ್ಬರ್ಕ್ ಬಂದು ನಾನು ಸಿಕ್ಕೊಂಡಿರ್ತೀನಿ. ಪ್ರಥಮ ರಾತ್ರಿ ಅಂತ ಇಂಥ ವೇಷ ರಾತ್ರಿ. ಒಲೆ ಸೀದಾ ನನ್ನ ರೂಮ್ನಾಗ ಇಡು. ಇದು ಮಲಿಕ್ರೆ ಅದು ಮೊನ್ನೆ ಕೊಡ್ಸೆ ಒಂದು ರಾತ್ರಿ ಆಗಲಿಲ್ಲ ನಿಮ್ಗೆ. ಅದೇಕಿ ನನ್ನ ಮಗ ವೈದು ನೋಡ್ಕೊಂಡು ಬಾ, ಕಾಲಾಗ ಮುಳ್ಳದು ತುಳ್ದಿ. ನಮಸ್ಕಾರ ಓ ಬೀಗ್ರೆ. ನಮಸ್ಕಾರ, ಆರಾಮದಿರ? ಹೀಕದಿರ, ಪಾಡದಿರ, ಗಾಮದಿರ, ಚಲೋದಿರ, ನೀವಳದಿರ? ನಾವಂತೂ ಆರಾಮ. ಮಾವರ ಇವೆಲ್ಲ ಶಬ್ದ ಒಂದೇ ರೀ. ಒಂದೇನ? ನಮ್ಮ ತಲೆಯಾಗ 12 ವಿಚಾರ. ಮತ್ತ ತಡ್ರಿ ಭೇಟಿ ಮಾಡಿಸ್ತೀನಿ. ಮಾಡಿಸೇ ಬಿಡ್ತೀಯ? ಆರಾಮದಿಯಾ? ಹೀಕದಿಯಾ, ಹಾಡದಿಯಾ, ಗಾವದಿಯಾ, ಚಲೋದಿಯಾ, ನೀವಳದಿಯಾ? ನಾವಂತೂ ಆರಾಮದಿ. ಇವೆಲ್ಲ ಒಂದೇ. ಹೌದಾ? ನಮಗ್